ಹೆಸರು ಗಾಳಿಗೆ ಒತ್ತಡವಿದೆ. ಉಪಕರಣಗಳು: ಒಂದು ಬಾಟಲ್, ಸ್ಟ್ರಾ, ನೀರು, ಬಲೂನು. ವಿವರಣೆ: ಒಂದು ಬಾಟಲ್ ಅನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಒಂದು ರಂಧ್ರವನ್ನು ತೆಗೆಯಿರಿ. ರಂಧ್ರದ ಕೆಳಭಾಗದಷ್ಟು ನೀರನ್ನು ಹಾಕಬೇಕು. ರಂಧ್ರದಲ್ಲಿ ಸ್ಟ್ರಾ ಹಾಕಿ ಮೇಲೆ ಬಲೂನ್ ಅನ್ನು ಹಾಕಬೇಕು. ಏಕೆಂದರೆ ಬಲೂನಿನಲ್ಲಿರುವ ಗಾಳಿಯು ನೀರನ್ನು ಒತ್ತುತ್ತದೆ, ಆಗ ನೀರನ್ನು ಹೊರಚಲುತ್ತದೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಉಷ್ಣ ವರ್ಗಾವಣೆ. ಉಪಕರಣಗಳು: 2 ಬಲೂನ್ಗಳು ಮತ್ತು ಒಂದು ಮೇಣದ ಬತ್ತಿ. ವಿವರಣೆ: ಒಂದು ಬಲೂನ್ ಅನ್ನು ತೆಗೆದುಕೊಂಡು ಅದರ ಒಳಗೆ ಗಾಳಿಯನ್ನು ತುಂಬಬೇಕು. ವಿವರಣೆ: ಒಂದು ಬಲೂನ್ ಅನ್ನು ತೆಗೆದುಕೊಂಡು ಅದರ ಒಳಗೆ ಗಾಳಿಯನ್ನು ತುಂಬಬೇಕು. ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಬಲೂನ್ ಅನ್ನು ಮೇಣದ ಬತ್ತಿಯ ಸಮೀಪ ಇದ್ದಾಗ ಅದು ಒಡೆಯುತ್ತದೆ. ಇನ್ನೊಂದು ಬಲೂನ್ ಅನ್ನು ತೆಗೆದುಕೊಂಡು ಅದರ ಒಳಗೆ ಸ್ವಲ್ಪ ನೀರನ್ನು ಹಾಕಬೇಕು. ಅದನ್ನು ಮೇಣದ ಬತ್ತಿಯ ಸಮೀಪ ಇದ್ದಾಗ ಅದು ಒಡೆಯುವುದಿಲ್ಲ, ಏಕೆಂದರೆ ಮೇಣದ ಬತ್ತಿಯ ಉಷ್ಣತೆಯಿಂದ ಬಲೂನು ಕಾದು ಆ ಉಷ್ಣತೆ ಬಲೂನಿನಲ್ಲಿದ್ದ ನೀರಿಗೆ ತಾಗುತ್ತದೆ. ಈ ಪ್ರಯೋಗದ ತೀರ್ಮಾನ: ಉಷ್ಣ ವರ್ಗಾವಣೆ. ಉಷ್ಣತೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ವರ್ಗಾವಣೆಯಾಗುತ್ತದೆ. 3ರ ಮಾದರಿ. ಇಸ್ರೋದ ಮಹತ್ವಾಕಾಂಕ್ಷೆ ಚಂದ್ರಯಾನ 3 ನೌಕೆ ಜುಲೈ 14ರಂದು ಉಡಾವಣೆಯಾಗಿತ್ತು. ಜುಲೈ 14ರಂದು ಮಧ್ಯಾಹ್ನ 3:35ಕ್ಕೆ ಶ್ರೀಹರಿಕೋಟ, ಆಂಧ್ರಪ್ರದೇಶದ ಶ್ರೀಹರಿಕೋಟ ಗಗನ್ ಬಾಹ್ಯಾಕಾಶ ಕೇಂದ್ರ ಚಂದ್ರಯಾನ 3 ನೌಕೆ ನಭ್ಯಕ್ಕೆ ಯಶಸ್ವಿಯಾಗಿ ಹಾರಿತು. 640 ಕಿಲೋ ದೇಶದ ಅತ್ಯಂತ ಉದ್ದವಾದ ರಾಕೆಟ್. ಇದರ ಒಟ್ಟು ಉದ್ದ 43.5 ಮೀಟರ್. ಈ ಯೋಜನೆಗೆ ಒಟ್ಟು 613 ಕೋಟಿ ಖರ್ಚಾಗಿದೆ. ಪ್ರಯೋಗದ ಹೆಸರು ವಸ್ತುಗಳು ಉರಿಯಲು ಆಮ್ಲಜನಕ ಬೇಕು. ಉಪಕರಣಗಳು: 2 ಮೇಣದ ಬತ್ತಿಗಳು, 1 ಗ್ಲಾಸ್, 1 ಮ್ಯಾಚ್ ಬಾಕ್ಸ್. ವಿವರಣೆ: 2 ಮೇಣದ ಬತ್ತಿಗಳನ್ನು ಹಚ್ಚಬೇಕು. ಈ 2 ಮೇಣದ ಬತ್ತಿಗಳು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಬಳಸಿಕೊಂಡು ಉರಿಯುತ್ತಿವೆ. ಈಗ 1 ಮೇಣದ ಬತ್ತಿಯ ಮೇಲೆ ಈ ಗ್ಲಾಸ್ ಅನ್ನು ಹಚ್ಚಬೇಕು. ಈಗ ಈ ಮೇಣದ ಬತ್ತಿಯು ಗ್ಲಾಸಿನಲ್ಲಿರುವ ಸ್ವಲ್ಪ ಆಮ್ಲಜನಕವನ್ನು ಬಳಸಿಕೊಂಡು ಉರಿಯುತ್ತಿದೆ. ಗ್ಲಾಸಿನಲ್ಲಿಯ ಆಮ್ಲಜನಕ ಮುಗಿದಾಗ ಇದು ಆರುತ್ತದೆ. ಈ ಪ್ರಯೋಗದ ತೀರ್ಮಾನವು ವಸ್ತುಗಳು ಉರಿಯಲು ಆಮ್ಲಜನಕ ಬೇಕು. ಪ್ರಯೋಗದ ಹೆಸರು ಉಪಕರಣಗಳು: 2 ಬಲ್ಬ್, 1 ಶೆಲ್ ಮತ್ತು ಬೀಗದತಿ ವಾಯರ್. ಮೊದಲಿಗೆ ಬೀಗದತಿ, ಇದಕ್ಕೆ ವಾಯರ್ ಜೋಡಿಸಿ, ಇನ್ನೊಂದು ವಾಯರ್ ಜೋಡಿಸಿದಾಗ ಬಲ್ಬ್ ಬೆಳಗುತ್ತದೆ. ಆದ್ದರಿಂದ ಇದು ಒಂದು ವಿದ್ಯುತ್ ವಾಹಕವಾಗಿದೆ. ಇದೇ ರೀತಿಯ ರಬ್ಬರ್ಗೆ ವಾಯರ್ ಜೋಡಿಸಿದಾಗ ಬಲ್ಬ್ ಬೆಳಗುವುದಿಲ್ಲ, ಏಕೆಂದರೆ ರಬ್ಬರ್ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ಇದು ಒಂದು ವಿದ್ಯುತ್ ವಾಹಕವಾಗಿದೆ. ತೀರ್ಮಾನ: ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳಿಗೆ ವಿದ್ಯುತ್ ವಾಹಕ ಎನ್ನುವರು. ತಮ್ಮ ಮೂಲಕ ವಿದ್ಯುತ್ ಹರಿಯಲೇ ಬಿಡದಿರುವ ವಸ್ತುಗಳಿಗೆ ವಿದ್ಯುತ್ ಅವಾಹಕ ಎನ್ನುವರು. ಪವನ ವಿದ್ಯುತ್ ಶಕ್ತಿ. ಗಾಳಿಯಿಂದ ಫ್ಯಾನಿನ ರೆಕ್ಕೆಗಳು ತಿರುಗುತ್ತವೆ. ಈ ಫ್ಯಾನಿನ ರೆಕ್ಕೆಗಳು ತಿರುಗುವುದರಿಂದ ವಿದ್ಯುತ್ ಉತ್ಪಾದಿಸುತ್ತದೆ. ಈ ವಿದ್ಯುತ್ತನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುತ್ತೇವೆ.
ಮೊಟ್ಟೆ ವಿವರಣೆ. ಒಂದು ಬಿಕ್ಕರಿನಲ್ಲಿ ಮೊಟ್ಟೆಯನ್ನು ಹಾಕುವುದು. ಮೊಟ್ಟೆ ಕೆಳಭಾಗದಲ್ಲಿ ಕುಂದುತ್ತದೆ, ಏಕೆಂದರೆ ನೀರಿನ ಸಾಂದ್ರತೆ ಕಡಿಮೆಯಾಗಿ ಮೊಟ್ಟೆಯ ಸಾಂದ್ರತೆ ಹೆಚ್ಚಾಗಿ ಮೊಟ್ಟೆ ಕೆಳಗೆ ಕುಂದುತ್ತದೆ. ಎರಡನೇ ಬಿಕ್ಕರಿನಲ್ಲಿ ಉಪ್ಪನ್ನು ಹಾಕಬೇಕು. ಕರಗಿಸಿ ಮೊಟ್ಟೆಯನ್ನು ಹಾಕಿದಾಗ ಮೊಟ್ಟೆ ತೇಲುತ್ತದೆ, ಏಕೆಂದರೆ ನೀರಿನ ಸಾಂದ್ರತೆ ಹೆಚ್ಚಾಗಿ ಮೊಟ್ಟೆಯ ಸಾಂದ್ರತೆ ಕಡಿಮೆಯಾಗಿ ಮೊಟ್ಟೆ ತೇಲುತ್ತದೆ. ಮೂರನೇ ಬಿಕ್ಕರಿನಲ್ಲಿ ಸಂಪೂರ್ಣ ಉಪ್ಪನ್ನು ಮೊಟ್ಟೆಯನ್ನು ಹಾಕಬೇಕು. ಮೊಟ್ಟೆ ತೇಲುತ್ತದೆ, ಏಕೆಂದರೆ ನೀರಿನ ಸಾಂದ್ರತೆ ಮೊಟ್ಟೆಯ ಸಾಂದ್ರತೆ ಸಮವಾಗಿ ಮೊಟ್ಟೆ ನಡುಭಾಗದಲ್ಲಿ ಬರುತ್ತದೆ.